ನಮಸ್ಕಾರ ಸ್ನೇಹಿತರೆ, 150 ಎಪಿಸೋಡ್ ಆಗ್ತಿದ್ದಂಗೆ ಗಂಧದ ಗುಡಿ ಧಾರಾವಾಹಿಯಿಂದ ನಟಿ ಸಂಜನಾ ಬುರ್ಲಿ ಇದೀಗ ಹೊರಬಂದಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲೂ ಕೂಡ ಅರ್ಧಕ್ಕೆ ಆಚೆ ಬರ್ತಾರೆ, ಓದಿನ ಕಾರಣವನ್ನ ಕೊಡ್ತಾರೆ. ಅದಾದ್ಮೇಲೆ ಈಗ ಗಂಧದ ಗುಡಿ ಧಾರಾವಾಹಿ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾ ಇದೆ, ಸಾಕಷ್ಟು ಒಳ್ಳೆ TRP ಕೂಡ ಪಡ್ಕೊಳ್ತಾ ಇದೆ. ಆದ್ರೂ ಕೂಡ ಈಗ ಸೇಮ್ ಮತ್ತೆ ಸಿಚುವೇಶನ್ ಅಂದ್ರೆ ಸಂಜನಾ ಬುರ್ಲಿ ಅವರು ಧಾರಾವಾಹಿಯಿಂದ ಆಚೆ ಬಂದಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಅದರ ಜೊತೆಗೆ ಹೊಸ ನಟಿ ಕೂಡ ಎಂಟ್ರಿ ಆಗಿದ್ದಾರೆ. ಹಾಗಾದ್ರೆ ಸಂಜನಾ ಬುರ್ಲಿ ಈ ಧಾರಾವಾಹಿಯಿಂದ ಆಚೆ ಬಂದಂತ ಕಾರಣ ಏನು, ಮತ್ತೊಬ್ಬ ಹೊಸ ನಟಿ ಯಾರದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕೆಲ ದಿನಗಳಿಂದ ಜನಪ್ರಿಯ ಧಾರಾವಾಹಿಯಿಂದ ನಾಯಕಿಯೊಬ್ರು ಹೊರಗಡೆ ಬರ್ತಾರೆ ಅನ್ನುವಂತ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸಾಕಷ್ಟು ಜನ ಇಲ್ಲ ಇದು ಫೇಕ್ ನ್ಯೂಸ್ ಅನ್ನುವಂಥದ್ದಾಗಿ ಹೇಳ್ತಾರೆ. ಈಗ ಯಾವ ಧಾರಾವಾಹಿ ಅನ್ನುವಂಥದ್ದು ರಿವೀಲ್ ಆಗಿದೆ. ಹೌದು, ಗಂಧದ ಗುಡಿ ಧಾರಾವಾಹಿಯಿಂದ ಹೀರೋಯಿನ್ ಬದಲಾವಣೆ ಆಗಿದ್ದಾರೆ. ಸ್ನೇಹಿತರೆ, ಗಂಧದ ಗುಡಿ ಧಾರಾವಾಹಿಯಿಂದ ಹೀರೋಯಿನ್ ಇದೀಗ ಔಟ್ ಆಗಿದ್ದಾರೆ. ಹೌದು, ನಟಿ ಸಂಜನಾ ಬುರ್ಲಿ ಅವರು ಈ ಒಂದು ಧಾರಾವಾಹಿಯಿಂದ ಆಚೆ ಬಂದಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ, ಅದನ್ನ ಏನು ಅಂತ ಹೇಳ್ತೀವಿ. ಸೊ ಗಂಧದ ಗುಡಿ ಧಾರಾವಾಹಿಗೆ ಒಳ್ಳೆಯ ರೇಟಿಂಗ್ಸ್ ಕೂಡ ಸಿಗ್ತಾ ಇದೆ. ಹಾಗೆ ಸದ್ಯ ಹೀರೋಯಿನ್ ಚಂದನ ಸುತ್ತವೇ ಕಥೆ ಕೂಡ ಸಾಗ್ತಾ ಇದೆ. ಸೊ ಆ ಕಥೆ ಕೂಡ ಜನರಿಗೆ ಇಷ್ಟ ಆಗ್ತಾ ಇದೆ. ಚಂದನ ಪಾತ್ರದಲ್ಲಿ ನಟಿ ಸಂಜನಾ ಬುರ್ಲಿ ಅವರು ನಟಿಸ್ತಾ ಇದ್ರು. ಈ ಒಂದು ಸೀರಿಯಲ್ ಶುರುವಾಗಿ ಬರೋಬ್ಬರಿ 156 ಎಪಿಸೋಡ್ಗಳು ಪ್ರಸಾರ ಆಗಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಹುಶಃ ನಿಮಗೆ ನೆನಪಿರಬಹುದು, ಸಂಜನಾ ಬುರ್ಲಿ ಅವರು ಇದ್ದಕ್ಕಿದ್ದಂತೆ ಧಾರಾವಾಹಿಯಿಂದ ಆಚೆ ಬರ್ತಾರೆ. ಸೊ ಎಲ್ಲರೂ ಕೂಡ ಮತ್ತೆ ಸಂಜನಾ ಬುರ್ಲಿಯೇ ನಮಗೆ ಬೇಕು ಅನ್ನುವಂಥದ್ದಾಗಿ ಹೇಳ್ತಾರೆ. ಅದಾದ ಮೇಲೆ ಆಕೆ ಓದಿನ ಕಾರಣಕ್ಕೋಸ್ಕರ ನಾನು ಅಂದ್ರೆ ಶಿಕ್ಷಣದ ವಿಚಾರವಾಗಿ ಸೀರಿಯಲ್ ನಿಂದ ಆಚೆ ಬಂದೆ ಅನ್ನುವಂಥದ್ದಾಗಿ ಒಂದು ಬಲವಾದ ಕಾರಣವನ್ನ ಕೊಡ್ತಾರೆ. ಬಟ್ ಈಗಲೂ ಕೂಡ ಒಂದು ಬಲವಾದ ಕಾರಣ ಇದೆ. ನಟಿ ಸಂಜನಾ ಬುರ್ಲಿ ಅವರು ಇತ್ತೀಚೆಗೆ ಬಹುಶಃ ನೀವು ನೋಡಿರಬಹುದು, ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಮಾರ್ಚ್ ತಿಂಗಳಲ್ಲಿ ಮದುವೆ ಆಗೋದಾಗಿ ಕೂಡ ಹೇಳಿದ್ರು. ಈ ಒಂದು ಕಾರಣಕ್ಕಾಗಿ ಅವರು ಸೀರಿಯಲ್ ನಿಂದ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ತಿಂಗಳಲ್ಲಿ 20 ದಿನ ಶೂಟಿಂಗ್ ಇರುತ್ತೆ, ಇದರ ನಡುವೆ ಡೇಟ್ ಕೂಡ ಹತ್ರ ಇದೆ. ಸೊ ಇದರ ಜೊತೆಗೆ ಸಂಜನಾ ಅವರು ಶಿಕ್ಷಣವನ್ನ ಕೂಡ ಮುಂದುವರಿಸಿದಂತೆ ಕಾಣ್ತಾ ಇದೆ. ಸೊ ಈ ಕಾರಣ ಕೂಡ ಇರಬಹುದು ಸ್ನೇಹಿತರೆ. ಈ ಬಗ್ಗೆ ಸೀರಿಯಲ್ ತಂಡ ಆಗ್ಲಿ ಸಂಜನಾ ಅವರಾಗ್ಲಿ ಏನು ಕೂಡ ಎಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ. ಹಾಗಾದ್ರೆ ಸಂಜನಾ ಅವರು ಈ ಒಂದು ಧಾರಾವಾಹಿಯಿಂದ ಆಚೆ ಹೋಗ್ತಾರೆ ಅಂತಂದ್ರೆ ಮತ್ತೊಬ್ಬ ನಟಿ ಯಾರು ರೀಪ್ಲೇಸ್ ಆಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಸಂಜನಾ ಬುರ್ಲಿ ಜಾಗಕ್ಕೆ ಹೊಸ ನಟಿಯ ಒಂದು ಎಂಟ್ರಿ ಆಲ್ರೆಡಿ ಆಗಿದೆ, ಶೂಟಿಂಗ್ ಕೂಡ ಆಗ್ತಾ ಇದೆ. ರಾಮಾಚಾರಿ ಹಾಗೂ ಶುಭಸ್ಯ ಶೀಘ್ರಂ ಧಾರಾವಾಹಿಯಲ್ಲಿ ನಟಿಸಿದ್ದಂತಹ ಸ್ನೇಹ ಮಂಜುನಾಥ್ ಅವರು ಈ ಸೀರಿಯಲ್ಗೆ ನಾಯಕಿ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಆಲ್ರೆಡಿ ಶೂಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಆಲ್ರೆಡಿ ಸಂಜನಾ ಅವರು ಈ ಧಾರಾವಾಹಿಯಿಂದ ಆಚೆ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಎಷ್ಟು ಒಂದು ಎಪಿಸೋಡ್ ತನಕ ಸಂಜನಾ ಅವ್ರು ಇರ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕಂತಂದ್ರೆ ಸಂಜನಾ ಅವರ ಸ್ಟೋರಿಯೇ ಆಗ್ತಿರೋದ್ರಿಂದ ಸೊ ಸಂಜನಾ ಅವರು ಒಂದಷ್ಟು ಶೂಟಿಂಗ್ಗಳನ್ನ ಮುಗಿಸಿ ಸೀರಿಯಲ್ನಿಂದ ಆಚೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಮದುವೆ ಡೇಟ್ಸ್ ಹತ್ರ ಬಂತು ಅಂತಂದ್ರೆ ಸಾಕಷ್ಟು ಪ್ರಿಪರೇಷನ್ಸ್ ಇರುತ್ತೆ. ಸೊ ಮದುವೆ ಹೆಣ್ಣಾಗಿರೋದ್ರಿಂದ ಸೀರಿಯಲ್ ಇಂದ ಒಂದಷ್ಟು ಬ್ರೇಕ್ ಅನ್ನ ತಗೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅಥವಾ ಸೀರಿಯಲ್ ಅಲ್ಲಿ ಸಂಜನಾ ಸ್ಟೋರಿಯನ್ನ ಬಿಟ್ಟು ಬೇರೆ ಸ್ಟೋರಿಯನ್ನ ಕಂಪ್ಲೀಟ್ ಮಾಡ್ತಾರ. ಅಂದ್ರೆ ಮದುವೆ ಮುಗಿಸಿದ ಮೇಲೆ ಸಂಜನಾ ಮತ್ತೆ ಶೂಟಿಂಗ್ ಬಂದು ಮತ್ತೆ ಕಂಟಿನ್ಯೂ ಮಾಡ್ತಾರ ಅನ್ನುವಂತ ಸುದ್ದಿ ಕೂಡ ಇತ್ತು. ಬಟ್ ಈಗ ಇಲ್ಲ, ಸಂಜನಾ ಅವರ ಪ್ಲೇಸಿಗೆ ರೀಪ್ಲೇಸ್ ಆಗಿದೆ, ಹೊಸೊಬ್ಬ ನಟಿ ಬಂದಾಗಿದೆ ಅನ್ನುವಂತ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಒಂದಷ್ಟು ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸೀರಿಯಲ್ ಅನ್ನ ಒಪ್ಕೊಳ್ಳೋ ಮುಂಚೆನೆ ಆಕೆಗೆ ಗೊತ್ತಿರ್ಲಿಲ್ವಾ, ಸೊ ಒಪ್ಪಂದವನ್ನ ಮಾಡ್ಕೊಳ್ಬೇಕಿತ್ತು. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲೂ ಕೂಡ ಅದೇ ಒಂದು ಕಾರಣವನ್ನ ಕೊಟ್ಟರು. ಅಂದ್ರೆ ಶಿಕ್ಷಣದ ಕಾರಣಕ್ಕೋಸ್ಕರ ಡಿಸ್ಕಂಟಿನ್ಯೂ ಮಾಡಿದ್ರು. ಇದು ಸೀರಿಯಲ್ಗೂ ಎಫೆಕ್ಟ್ ಆಗುತ್ತೆ, ವೀಕ್ಷಕರಿಗೂ ಕೂಡ ಇದಕ್ಕಿದ್ದಂತೆ ಬೇರೆ ಹೀರೋಯಿನ್ ಅನ್ನ ಅಕ್ಸೆಪ್ಟ್ ಮಾಡಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಒಂದಷ್ಟು ಜನ ಅವರನ್ನೇ ನಂಬ್ಕೊಂಡು ಅಂದ್ರೆ ಚಂದನ ಅಂದ್ರೆ ಸಂಜನಾ ಅವರೇ ತುಂಬಾ ಜನರಿಗೆ ಇಷ್ಟ ಆಗಿದ್ರು. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸಂಜನಾ ಆಚೆ ಹೋದಂತ ಸಂದರ್ಭದಲ್ಲೂ ಕೂಡ TRP ಕೂಡ ಕುಂಠಿತ ಆಗಿತ್ತು. ಸೊ ಹಾಗಾಗಿ ಇದು ಸೀರಿಯಲ್ ತಂಡ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ವೀಕ್ಷಕರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ, ಅವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಸಂಜನಾ ಎರಡೂ ಧಾರಾವಾಹಿಯಲ್ಲಿ ಆಚೆ ಬಂದಿರೋದ್ರಿಂದ ಇದು ಸರಿಯಲ್ಲ. ಸೊ ಈ ಹಿಂದೆನೆ
ಆಕೆ ಡಿಸೈಡ್ ಮಾಡಬೇಕಿತ್ತು. ಸೀರಿಯಲನ್ನು ಒಪ್ಕೊಳ್ಳೋ ಮುಂಚೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಅಂದಿದ್ರೆ ಬಹುಶಃ ಗಂಧದ ಗುಡಿಗೆ ಫಸ್ಟಿಂದ ಹೊಸ ಒಂದು ಹೀರೋಯಿನೇ ಎಂಟ್ರಿ ಆಗ್ತಿದ್ರೋ ಏನೋ. ಬಟ್ ಇಲ್ಲಿ ತನಕ ಸಂಜನಾ ಅವರನ್ನ ನೋಡಿದ್ಮೇಲೆ ಮತ್ತೊಬ್ಬ ಹೀರೋಯಿನ್ ನಟಿಯನ್ನ ನೋಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಆಗ TRP ಕೂಡ ಡೌನ್ ಆಗುತ್ತೆ. ಸೊ ಸಂಜನಾ ಅವರಿಗೆ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಒಂದಷ್ಟು ಜನ ಹೌದು ಆಕೆ ಒಂದು ಪರ್ಸನಲ್ ಲೈಫನ್ನು ಆಕೆ ನೋಡ್ಕೊಳ್ಬೇಕಾಗತ್ತೆ ಅಂತ ಒಂದಷ್ಟು ಜನ ಹೇಳಿದ್ರೆ, ಇನ್ನೊಂದಷ್ಟು ಜನ 2 ಸೀರಿಯಲ್ ಆಯಿತು ಈ ಥರ ಡಿಸ್ಕಂಟಿನ್ಯೂ ಮಾಡೋದು, ಸೊ ಇದರಿಂದ ಆಕೆಯ ಕೆರಿಯರ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಮುಂದೆ ಯಾರಾದರೂ ಸೀರಿಯಲ್ಗೆ ಆಕೆಯನ್ನು ತಗೋಬೇಕು ಅಂತಂದ್ರೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಯಾವಾಗ ಇವ್ರು ಬಿಟ್ಟು ಹೋಗ್ತಾರೇನೋ ಗೊತ್ತಿಲ್ಲ, ಏನು ರೀಸನ್ ಹೇಳ್ತಾರೋ ಗೊತ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ಒಂದು ಅಭಿಪ್ರಾಯ ಏನು? ಸಂಜನಾ ಬುರ್ಲಿ ಅವರು ಗಂಧದ ಗುಡಿ ಧಾರಾವಾಹಿಯಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸುತ್ತಾ, ಅಥವಾ ಈ ರೀತಿ ಅವ್ರು ಪದೇ ಪದೇ ಮಾಡ್ತಿರೋದ್ರಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಸೊ ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.